ಎಲ್ಲರಿಗೂ ನಮಸ್ಕಾರ. ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮ್ಮೊಂದಿಗೆ ಮಿಥುನ ರಾಶಿ ಜನವರಿ ತಿಂಗಳ 2026 ತಿಂಗಳ ಭವಿಷ್ಯವನ್ನು ಹೇಳಲು ಬಂದಿದ್ದೇನೆ. 2026ರ ಜನವರಿ ತಿಂಗಳು ಮಿಥುನ ರಾಶಿಯವರಿಗೆ ಮಿಶ್ರ ಫಲಗಳನ್ನು ನೀಡುವ ಕಾಲವಾಗಿದೆ. ಈ ತಿಂಗಳಲ್ಲಿ ಗ್ರಹಗಳ ಸಂಚಾರವು ನಿಮ್ಮ ಜೀವನದ ಮೇಲೆ ಕೆಲವು ಪ್ರಮುಖ ಪ್ರಭಾವಗಳನ್ನು ಬೀರಲಿವೆ. ಮುಖ್ಯ ಅಂಶಗಳು ನೋಡೋದಾದ್ರೆ, ಆರ್ಥಿಕ ಮತ್ತು ವೃತ್ತಿ ಜೀವನದಲ್ಲಿ ಯಾವ ತರ ಇದೆ ಅಂದ್ರೆ, ವೃತ್ತಿಯಲ್ಲಿ ಶನಿ ಗ್ರಹವು ನಿಮ್ಮ ರಾಶಿಯ 10ನೇ ಮನೆಯಲ್ಲಿ ಅಂದ್ರೆ ಕರ್ಮಸ್ಥಾನದಲ್ಲಿ ಸಂಚರಿಸುವುದರಿಂದ ಕೆಲಸದಲ್ಲಿ ಜವಾಬ್ದಾರಿಗಳು ಮತ್ತು ಒತ್ತಡ ಹೆಚ್ಚಾಗಲಿದೆ. ಕಠಿಣ ಪರಿಶ್ರಮಕ್ಕೆ ತಕ್ಕಂತೆ ಫಲಿತಾಂಶ ನಿಧಾನವಾಗಿ ಸಿಗಲಿದೆ. ಆರ್ಥಿಕತೆ ಹೇಗಿರುತ್ತೆ ಅಂತ ನೋಡೋದಾದ್ರೆ, ಹಣಕಾಸಿನ ವಿಚಾರದಲ್ಲಿ ಈ ತಿಂಗಳು ಸಾಧಾರಣವಾಗಿರಲಿದೆ. ಆದಾಯ ಬಂದರೂ ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು. ಹಳೆಯ ಹೂಡಿಕೆಗಳಿಂದ ಸಣ್ಣ ಪ್ರಮಾಣದ ಲಾಭ ನಿರೀಕ್ಷಿಸಬಹುದು. ಸಲಹೆ ಏನಾದರೂ ಬೇಕು ಯಾವುದು ವೃತ್ತಿ ಜೀವನದಲ್ಲಿ ಅಥವಾ ಆರ್ಥಿಕ ಸ್ಥಿತಿ ಬಗ್ಗೆ ಅಂತಂದ್ರೆ, ನೀವು ಹೊಸ ವ್ಯವಹಾರ ಅಥವಾ ದೊಡ್ಡ ಹೂಡಿಕೆ ಮಾಡುವ ಮುನ್ನ ಅನುಭವಸ್ಥರ ಸಲಹೆಯನ್ನು ನೀವು ಪಡೆದುಕೊಂಡರೆ ಬಹಳಷ್ಟು ಉತ್ತಮವಾಗುತ್ತದೆ. ಲಾಸ್ ಆಗೋದ್ರಿಂದ ಮುಕ್ತಿ ಹೊಂದಬಹುದು ನೀವು. ಹಾಗೆ ಕುಟುಂಬ ಮತ್ತು ಪ್ರೇಮ ಜೀವನ ನೋಡೋದಾದ್ರೆ, ಸಂಬಂಧಗಳು ಜನವರಿ ತಿಂಗಳಲ್ಲಿ ಕುಟುಂಬದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು. ಅಥವಾ ಸಂಗಾತಿಯೊಡನೆ ಮಾತನಾಡುವಾಗ ಸ್ವಲ್ಪ ತಾಳ್ಮೆ ಇರಬೇಕು, ಇಲ್ಲ ಅಂತಂದ್ರೆ ಬಹುದೊಡ್ಡ ಜಗಳ ಆಗುವ ಸಾಧ್ಯತೆ ಇದೆ ಈ ತಿಂಗಳಲ್ಲಿ. ಪ್ರೇಮ ಜೀವನ ನೋಡೋದಾದ್ರೆ, ಅವಿವಾಹಿತರಿಗೆ ಮದುವೆ ಮಾತುಕತೆ ನಡೆಸಲು ಇದು ಸೂಕ್ತವಾದ ಸಮಯ. ಆದ್ರೆ ಇದೇ ತಿಂಗಳಲ್ಲೇ ಫಿಕ್ಸ್ ಆಗತ್ತೆ ಅಂತ ಹೇಳಕ್ಕಾಗಲ್ಲ. ನೀವು ಅದನ್ನ ಈ ತಿಂಗಳಲ್ಲಿ ಪ್ರಾರಂಭ ಮಾಡಬಹುದು. ಪ್ರೇಮಿಗಳಿಗೆ ಪರಸ್ಪರ ಅರ್ಥ ಮಾಡಿಕೊಳ್ಳಲು ಈ ತಿಂಗಳು ಹೆಚ್ಚಿನ ಅವಕಾಶ ನೀಡಲಿದೆ. ಸಾಮಾಜಿಕ ಗೌರವ ನಿಮಗೆ ದಕ್ಕಲಿದೆ. ಸಮಾಜದಲ್ಲಿ ನಿಮ್ಮ ಪ್ರತಿಷ್ಠೆ ಹೆಚ್ಚಾಗುವ ಸಾಧ್ಯತೆ ಕೂಡ ಇದೆ ಈ ತಿಂಗಳು. ಆದರೆ ಗುಪ್ತ ಶತ್ರುಗಳ ಬಗ್ಗೆ ಸ್ವಲ್ಪ ನೀವು ಎಚ್ಚರದಿಂದಿರ್ಬೇಕು. ನಿಮ್ಮೊಂದಿಗೆ ಬಹಳ ಅನ್ಯೋನ್ಯವಾಗಿರ್ತಾರೆ, ನಿಮ್ಮ ಎದುರುಗಡೆ ತುಂಬಾ ಚೆನ್ನಾಗಿ ವರ್ತಿಸ್ತಾರೆ, ಆದ್ರೆ ನಿಮ್ಮ ಹಿಂದೆ ಬಹುದೊಡ್ಡ ಆರೋಪನೆ ಮಾಡ್ತಾ ಇರ್ತಾರೆ. ಸೊ ಅವ್ರ ಬಗ್ಗೆ ನೀವು ಒಂದ್ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅಂತ ನಾನು ಹೇಳ್ತೀನಿ. ಆರೋಗ್ಯ ಮತ್ತು ಶಿಕ್ಷಣ ನೋಡೋದಾದ್ರೆ, ಆರೋಗ್ಯದಲ್ಲಿ ನಿಮಗೆ ಸ್ವಲ್ಪ ಮಾನಸಿಕ ಒತ್ತಡ ಮತ್ತೆ ದೈಹಿಕ ಅಸಹಾಯತನ ಕಾಣಬಹುದು. ಏನಕ್ಕೆ ಅಂತಂದ್ರೆ, ವಿಶೇಷವಾಗಿ ಹೊಟ್ಟೆ ಅಥವಾ ಉಸಿರಾಟದ ತೊಂದರೆ ಇರುವವರು ಸ್ವಲ್ಪ ಈ ತಿಂಗಳು ಚಳಿ ಜಾಸ್ತಿ, ಹಾಗಾಗಿ ಜಾಗರೂಕತರಾಗಿರ್ಬೇಕು. ನಿಯಮಿತ ವ್ಯಾಯಾಮ, ಧ್ಯಾನ, ಆದಷ್ಟು ಬಿಸಿ ಉಷ್ಣತೆಯಿಂದ ಹತ್ತಿರ ಇರಬೇಕು. ಹಾಗಾಗಿ ನಿಮಗೆ ಸ್ವಲ್ಪ ಉಸಿರಾಟದ ತೊಂದರೆ ಕಾಣಬಹುದು. ಸ್ವಲ್ಪ ಜಾಗೃತಿಯಾಗಿದ್ರೆ ಬಹಳಷ್ಟು ಒಳ್ಳೆಯದಾಗುತ್ತೆ. ಶಿಕ್ಷಣ ಕ್ಷೇತ್ರದಲ್ಲಿ ನೋಡೋದಾದ್ರೆ, ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಕೊರತೆ ಕಾಡಬಹುದು. ಕಾನ್ಸಂಟ್ರೇಷನ್ನೇ ಇರಲ್ಲ, ಓದ್ಬೇಕು ಅಂತ ಕುತ್ಕೊಳ್ತೀರಾ, ಓದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವವರು ಸ್ವಲ್ಪ ನೀವು ಹೆಚ್ಚಿನ ಪರಿಶ್ರಮ ಪಡ್ಬೇಕಾಗತ್ತೆ. ಇಲ್ದಿದ್ರೆ ಮತ್ತು ಅದೇ ತರ ಓದಕ್ ಕುತ್ಕೋತೀರಾ, ಇಂಟ್ರೆಸ್ಟ್ ಇಲ್ಲ ಅಂತೇಳಿ ಮತ್ತು ಎದ್ದೊಳ್ತೀರಾ. ಈ ತರ ಆಗಿದ್ರೆ ನಿಮ್ಗೆ ಖಂಡಿತ ರಿಸಲ್ಟ್ ಸಿಗೋದಿಲ್ಲ. ಹಾಗೆ ಪ್ರಮುಖ ಅಂಶಗಳು, ಅಥವಾ ನಾನೇನಾದ್ರೂ ಒಳ್ಳೆ ಒಂದು ಅಪಾರ್ಚುನಿಟಿಗೆ ಹೋಗ್ತಾ ಇದ್ದೀನಿ, ನನಗೆ ಯಾವ ಒಂದು ಅದೃಷ್ಟದ ಬಣ್ಣ ಒಳ್ಳೇದು ಈ ತಿಂಗಳು ಅಂತಂದ್ರೆ ಹಸಿರು ಮತ್ತು ಹಳದಿ ಬಣ್ಣ. ಈ 2 ಬಣ್ಣದ ವಸ್ತ್ರವನ್ನು ಧರಿಸಿ ನೀವು ಯಾವ್ದಾದ್ರು ಒಂದು ಒಳ್ಳೆ ಕಾರ್ಯಕ್ಕೆ ಹೋದ್ರೆ ಆ ಕಾರ್ಯ ಸಕ್ಸಸ್ ಆಗತ್ತೆ. ಹಾಗೆ ನಿಮ್ಮ ಈ ತಿಂಗಳಲ್ಲಿ ಅದೃಷ್ಟ ಸಂಖ್ಯೆ ಬಂದ್ಬಿಟ್ಟು 5 ಮತ್ತೆ 9. ಮತ್ತೆ ಶುಭ ದಿನಗಳು ಬಂದ್ಬಿಟ್ಟು ಬುಧವಾರ ಮತ್ತೆ ಶುಕ್ರವಾರ. ಈ ದಿನ ನೀವು ಯಾವುದೇ ಕೆಲಸನ ಮಾಡೋದಾದ್ರೆ ಅದು ಈಡೇರತ್ತೆ ಅಂತ ಹೇಳ್ಬಹುದು. ಹಾಗೆ ಸ್ವಲ್ಪ ನೆಗೆಟಿವ್ಸ್ ಇದೆ, ಒಂದ್ ಸ್ವಲ್ಪ ಪಾಸಿಟಿವ್ಸ್ ಇದೆ. ಪಾಸಿಟಿವ್ಸ್ ಆಟೋಮೆಟಿಕಲಿ ನಿಮ್ಮ ಗ್ರಹಗತಿ ಸಂಚಾರದಿಂದ, ನಿಮ್ಮ ರಾಶಿ ಫಲದಿಂದ ನಿಮಗೆ ಸಿಕ್ಕೇ ಸಿಗತ್ತೆ. ಅದೇ ತರ ನೆಗೆಟಿವ್ಸ್ ಸಿಗತ್ತೆ. ಬಟ್ ಆ ನೆಗೆಟಿವ್ಸ್ ನ ನೀವು ಹೋಗಲಾಡಿಸ್ಬೇಕು, ಕಡಿಮೆ ಮಾಡ್ಬೇಕು ಅಂತಂದ್ರೆ ಕೆಲವೊಂದಷ್ಟು ಪರಿಹಾರಗಳಿದಾವೆ. ಅದನ್ನ ಮಾಡ್ಕೊಂತ ಬಂದ್ರೆ ಆದಷ್ಟು ನೆಗೆಟಿವ್ನ ಕಡಿಮೆ ಮಾಡ್ಬೋದು. ಏನಪ್ಪಾ ಪರಿಹಾರ ಅಂತ ನೋಡೋದಾದ್ರೆ, ಪ್ರತಿದಿನ ವಿಷ್ಣು ಸಹಸ್ರನಾಮ ಪಠಿಸುವುದರಿಂದ ಅಥವಾ ಕೇಳುವುದರಿಂದ ನಿಮಗೇನಾಗತ್ತೆ, ನೆಗೆಟಿವಿಟಿ ದೂರ ಆಗತ್ತೆ. ಬುಧವಾರದಂದು ಹಸಿರು ಬಣ್ಣದ ಬಟ್ಟೆ ಧರಿಸಿ ಅಥವಾ ಹೆಸರು ಬೇಳೆಯನ್ನು ದಾನ ಮಾಡಿ. ಇದರಿಂದ ನಿಮ್ಗೆ ಏನಾಗುತ್ತೆ, ಪಾಸಿಟಿವ್ ವೈಬ್ ಸಿಗತ್ತೆ.
ಗಣಪತಿಯ ಆರಾಧನೆಯು ನಿಮ್ಮ ಅಡೆತಡೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ಸೊ ಹೀಗಾಗಿ ನೀವು ಸ್ವಲ್ಪ ಈ ಪರಿಹಾರಗಳನ್ನ ಫಾಲೋ ಮಾಡಿದ್ರೆ ಹೆಚ್ಚಾಗಿ ನೆಗೆಟಿವಿಟಿ ನಿಮಗೆ ಕಾಡೋದಿಲ್ಲ. ಸೊ ಇದಿಷ್ಟು ಬಂದ್ಬಿಟ್ಟು ಮೀನ ರಾಶಿ ಜನವರಿ ತಿಂಗಳ ಮಾಸ ಭವಿಷ್ಯ. ಈ ವಿಡಿಯೋ ನಿಮಗೇನಾದ್ರೂ ಇಷ್ಟ ಆದಲ್ಲಿ ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ನಿಮ್ಮ ಕುಟುಂಬದವರು ಅಥವಾ ನಿಮ್ಮ ಸ್ನೇಹಿತರು ಮಿಥುನ ರಾಶಿಯವರಾಗಿದ್ದಲ್ಲಿ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.